ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾತಾಡೋಣ. ಈ ವಿಡಿಯೋದಲ್ಲಿ ಬಹಳಷ್ಟು ಅಪ್ಡೇಟ್ಸ್ಗಳು ಸಹ ಬಂದಿದಾವೆ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಇವತ್ತು ತಾರೀಕು ಎಷ್ಟಾಯ್ತು? 11ನೇ ತಾರೀಕು. ಸರ್ಕಾರದವ್ರು ಏನ್ ಹೇಳಿದ್ರು, 9ನೇ ತಾರೀಕಿಂದ 11ನೇ ತಾರೀಕಿನ ಒಳಗೆ ನಮಗೆ ಅಮೌಂಟ್ ಬರುತ್ತೆ, ಸ್ಪೆಷಲಿ 22ನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳಿ ಇಷ್ಟುದ್ದ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು ತಾನೆ ಮೀಡಿಯಾ ಮುಂದೆ. 11ನೇ ತಾರೀಕು ಆದ್ರೂ ಇನ್ನೂ ಸಹ ಯಾರಿಗೂ ಹಣನೇ ಬಂದಿಲ್ಲ. ಹಾಗಾದ್ರೆ ಇದಕ್ಕೆಲ್ಲ ಇವಾಗ ಉತ್ತರ ಯಾರು ಕೊಡ್ತಾರೆ, ಅಥವಾ ಹಣನ ನಮಗೆ ಯಾರು ಹೊಂದಿಸ್ತಾರೆ? ಸರ್ಕಾರದಿಂದ ಕೊಡ್ತಾ ಇರುವಂತ ಬಿಟ್ಟಿ ಬಿಲ್ಡಪ್ಗಳು ಜೊತೆಗೆ ಕೊಡ್ತಾ ಇರುವಂತ ಬಿಟ್ಟಿ ಭಾಗ್ಯಗಳು ಕರೆಕ್ಟಾಗಿ ನಮ್ಮ ಕೈಗೆ ತಲುಪ್ತಾ ಇಲ್ವಲ್ಲ. ಇದಕ್ಕೆಲ್ಲ ನಾವು ಪ್ರಶ್ನೆನ ಮಾಡಿದ್ರೆ ನಾವುಗಳು ಕೆಟ್ಟವರಾಗ್ತೀವಿ. ಜೊತೆಗೆ ನಮ್ಗಿರುವಂತ ಕಮಿಟ್ಮೆಂಟ್ಗಳನ್ನ ನಾವು ಚೆಕ್ ಮಾಡಿದ್ರೆ ಮತ್ತೆ ನಾವು ತಪ್ಪಾಗ್ತೀವಿ. ಇಷ್ಟೆಲ್ಲ ಮಾಡ್ತಾರೆ. ಇವಾಗ ನಾವು ಸರ್ಕಾರಕ್ಕೆ ಬೈಯೋದಾಗ್ಲಿ ಅಥವಾ ಇನ್ನೊಂದು ಹೇಳೋದಾಗ್ಲಿ ಅಲ್ಲ. ಇವ್ರು ಏನ್ ಹೇಳಿದ್ರು, ಡೇಟ್ ಹೇಳಿದ್ರಲ್ವಾ, ಯಾಕೆ ಡೇಟಲ್ಲಿ ಕೊಟ್ಟಿಲ್ಲ ಅಂತ ಅಷ್ಟೇ ಪ್ರಶ್ನೆ ಮಾಡ್ತಾ ಇರೋದು. ಇದನ್ನ ನಂಬ್ಕೊಂಡು ತುಂಬಾ ಜನ ಮಹಿಳೆಯರು ಇವಾಗ ಒಂದಷ್ಟು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರಲ್ಲ, ಇಂಥವ್ರಿಗೆ ಏನಾಗುತ್ತೆ ಕತೆ? ಯಾರಿಗಾದ್ರೂ ಅಮೌಂಟ್ ಬಂದಿದ್ಯಾ ಗೃಹಲಕ್ಷ್ಮಿ ಹಣ? ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನನಗೆ ಗೊತ್ತು ತುಂಬಾ ಜನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು 22, 23ನೇ ಕಂತಿನ ಹಣನ ಈ ತಿಂಗಳಲ್ಲಿ ಎಕ್ಸ್ಪೆಕ್ಟೇಷನ್ ನ ಇಟ್ಕೊಂಡಿದ್ವಿ ನಾವೆಲ್ಲರೂ. ಸೊ 11ನೇ ತಾರೀಕು ಆಯ್ತು, ಹಣ ಇನ್ನೂ ಬಂದಿಲ್ಲ ಅಂತ ಅಂದ್ರೆ ಈ ತಿಂಗಳು ಬಹುಶೇಕಡ ನಮ್ಗೆ ಗೃಹಲಕ್ಷ್ಮಿ ಹಣ ಬರೋದು ಪಕ್ಕಾ ಡೌಟ್ ಆಗಿದೆ. ಬರ್ಬೇಕಾಗಿತ್ತು, ಬರ್ಲಿಲ್ಲ, ಕೈ ಎತ್ತಿದ್ರು ಅಂತ ನೀಟಾಗಿ ನಮ್ಗೆ ಕಾಣಿಸ್ತಾ ಇದೆ. ಸೊ ಈ ತಿಂಗಳು ಸಹ ನಮ್ಗೆ ಗೃಹಲಕ್ಷ್ಮಿ ಹಣ ಬರೋದು ಡೌಟ್. ಇದ್ರ ಜೊತೆಗೆ ಇವಾಗ ಇನ್ನೊಂದು ವಿಷಯ ಬಂದಿದೆ ಏನ್ ಗೊತ್ತಾ? 2,13,000 ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿದೆ ಅಂತ ಹೇಳಿ. ಇದು ಹೊಸ ಪಟ್ಟಿ, ಓಕೆನಾ? ಲಾಸ್ಟ್ ಒಂದು 15 ಡೇಸ್ ಇಂದ ನಿಮಗೆ ನಾನು ಒಂದಷ್ಟು ಪಟ್ಟಿಗಳನ್ನ ಹೇಳ್ಕೊತಾನೆ ಬಂದಿದ್ದೀನಿ. ಗೃಹಲಕ್ಷ್ಮಿ ಇವತ್ತು ಇಷ್ಟು ಲಕ್ಷ ಕ್ಯಾನ್ಸಲ್ ಆಗಿದೆ, ಇಷ್ಟು ಸಾವಿರ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ. ಬಟ್ ಇವಾಗ ಹೊಸ ಪಟ್ಟಿನ ರಿಲೀಸ್ ಮಾಡಿದ್ದಾರೆ. 2,13,000 ಮಹಿಳೆಯರ ಗೃಹಲಕ್ಷ್ಮಿ ಕಾರ್ಡು ಕ್ಯಾನ್ಸಲ್ ಆಗಿದೆ. ಅಂದ್ರೆ ರೇಷನ್ ಕಾರ್ಡ್ ಬೇಸಿಕಲಿ ಕ್ಯಾನ್ಸಲ್ ಆಗಿದ್ರೆ ನಿಮ್ಗೆ ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಅಥವಾ ಯಾವುದೇ ಯೋಜನೆಗಳನ್ನ ಫಲಾನುಭವಿಗಳು ನೀವು ಆಗಕ್ಕಾಗಲ್ಲ. ಬಿಕಾಸ್ ರೇಷನ್ ಕಾರ್ಡೇ ನಿಮ್ದು ಕ್ಯಾನ್ಸಲ್ ಆಗ್ತಾ ಇದೆಯಲ್ವಾ. ಸೊ ಇವಾಗ ಈ 2,13,000 ಹೊಸದಾಗಿ ಬಂದಿರುವಂತ ಪಟ್ಟಿ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ. ಇದೆಲ್ಲ ನೋಡ್ತಾ ಇದ್ರೆ ನಮಗೆ ಕಡೆಯದಾಗಿ ಒಂದು ಪ್ರಶ್ನೆ ಎದ್ದು ಕಾಣಿಸೋದೇನು ಅಂದ್ರೆ, ಗೃಹಲಕ್ಷ್ಮಿ ಕ್ಯಾನ್ಸಲ್ ಮಾಡಬೇಕು ಅಂತ ಈ ರೀತಿ ಮಾಡ್ತಾ ಇದ್ದಾರಾ, ಇಲ್ಲ ಅಂತಂದ್ರೆ ನಿಜವಾಗ್ಲೂ ಅನರ್ಹರನ್ನ ಹುಡುಕಿ ಈ ತರ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರಾ ಅನ್ನೋದು ನಮ್ಮೆಲ್ರಿಗೂ ಡೌಟ್ ಅಂತೂ ಖಂಡಿತ ಬರುತ್ತೆ. ಇವ್ರ ಹತ್ರ ಹಣ ಇದೆ ಅಂತ ಹೇಳಿ ಕಮಿಟ್ಮೆಂಟ್ ಮಾಡ್ಕೊಂಡ್ರು. ಈಗ ಆಲ್ ಆಫ್ ಸಡನ್ 2 ತಿಂಗಳು 3 ತಿಂಗಳು ಹಣನ ಪೆಂಡಿಂಗ್ ಇಟ್ಕೋತಾ ಇದ್ದಾರೆ. ಆಮೇಲೆ ವಾರ ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. APL ಕ್ಯಾನ್ಸಲ್ ಮಾಡಿ, ಬಿಕಾಸ್ ಅವ್ರು ಯೂಸೇ ಮಾಡ್ಕೋತಾ ಇಲ್ಲ. APL ಅವ್ರನ್ನ ಬಿಸಾಕಿ ಕಿತ್ತಿ ಅವ್ರ ಬದಲು BPLಗೆ ಹೊಸದಾಗಿ ಕಾರ್ಡ್ ಹಾಕೋದಕ್ಕೆ ಅವಕಾಶನೂ ಕೊಡಿ ಅಂದ್ರು, ಅದನ್ನೂ ಕೊಡ್ತಾ ಇಲ್ಲ. ಈ ಕಡೆ ಇರೋಬರ BPL ಕಾರ್ಡ್ಗಳೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೇನಾಗುತ್ತೆ, ತುಂಬಾ ಜನಕ್ಕೆ ಅನ್ಯಾಯ ಆಗಿದೆ. ನಿಮ್ಮ ಕಾರ್ಡು ಕ್ಯಾನ್ಸಲೇಷನ್ ಆಗಿದೆಯಾ ಅಂತ ತಿಳ್ಕೊಬೇಕು ಅಂದ್ರೆ ಸೀದಾ ಬೆಂಗಳೂರನ್ನು ಕರ್ನಾಟಕವನ್ನು ಹೋಗಿ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ನ ಕೊಟ್ಟರೆ ಅವ್ರ ನಂಬರ್ ಹಾಕ್ಬಿಟ್ಟು ಚೆಕ್ ಮಾಡಿ ಹೇಳ್ತಾರೆ. ಇಲ್ಲ ಅಲ್ಲಿ ತನಕ ಹೋಗೋಕ್ಕಾಗಲ್ಲ, ಆನ್ಲೈನಲ್ಲಿ ಏನಾದರೂ ಚೆಕ್ ಮಾಡ್ಬೋದಾ ಅಂದರೆ ಆಹಾರ ವೆಬ್ಸೈಟಿಗೆ ಹೋಗ್ಬಿಟ್ಟು ಅಲ್ಲಿ ಕ್ಯಾನ್ಸಲ್ ಆಗಿರುವಂಥ ಲಿಸ್ಟ್ನ ಕ್ಯಾನ್ಸಲೇಷನ್ ಸಸ್ಪೆಂಡೆಡ್ ಅಂತ ಹೇಳ್ಬಿಟ್ಟು ಒಂದು ಕಾಲಮ್ ಇದೆ. ಅಲ್ಲಿ ಹೋಗ್ಬಿಟ್ಟು ಈ ವರ್ಷದ್ದು ತಿಂಗಳದ್ದು ಡೇಟ್ ಅಪ್ಡೇಟ್ ಆಗಿರುತ್ತೆ, ತಿಂಗಳು ಅಪ್ಡೇಟ್ ಆಗಿರುತ್ತೆ. ಅಪ್ಡೇಟ್ನ ನೋಡಿಕೊಂಡ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿದೆಯಾ ಅಂತ ಹೇಳಿ ಪಟ್ಟಿ ಅಲ್ಲೇನೆ ಆಟೋಮೆಟಿಕ್ ವೆಬ್ಸೈಟಲ್ಲಿ ರಿಲೀಸ್ ಮಾಡಿರ್ತಾರೆ. ನೀವು ಅದನ್ನು ಸಹ ಚೆಕ್ ಮಾಡ್ಕೋಬಹುದು. ತಾಲೂಕು, ಜಿಲ್ಲೆ ಎಲ್ಲಾನು ಹಾಕ್ಬಿಟ್ರೆ ನಿಮಗೆ ಬರುತ್ತೆ ಎಲ್ಲಿ ಏನು ಕತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ನೀವು ಚೆಕ್ ಮಾಡ್ಕೊಂಡ್ರೆ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆಯಾ ಅಂತ ನೀವು ತಿಳ್ಕೊಬಹುದು. ಇಫ್ ಇನ್ ಕೇಸ್ ಮಿಸ್ ಆಗಿ ನಿಮ್ಮ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂದ್ರೆ ನಾನು ಪಕ್ಕ BPL ಇದ್ದೀನಿ, ಅವರು ಹೇಳಿರೋ ರೂಲ್ಸ್ಗಿಂತ ನಾನು ಏನು ಇದು ಮಾಡಿಲ್ಲ, ನಾನು ರೂಲ್ಸ್ ತಕ್ಕನಂಗೆ ಇದ್ದೀನಿ, ಆದ್ರೂ ನನ್ನ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂದ್ರೆ ಆಹಾರ ಇಲಾಖೆಗೆ ನೀವು ಒಂದು ಲೆಟರ್ನ ತಗೊಂಡು ಹೋಗಿ ಕೊಟ್ರೆ ಅವರು ಅದನ್ನ ಸರಿ ಮಾಡ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಬಟ್ ಎಷ್ಟು ದಿನ ತಗೋತಾರೆ ಅಥವಾ ಮತ್ತೇನು ರೂಲ್ಸ್ ತಗೊಂಡ್ ಮಾಡ್ತಾರೆ ಹೊಸದಾಗಿ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಬಟ್ ಆಹಾರ ಇಲಾಖೆಗೆ ನೀವು ಒಂದು ರಿಕ್ವೆಸಿಷನ್ ಕೊಟ್ರೆ ಅವರು ಸರಿ ಮಾಡ್ಕೊಡುವಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ಗೃಹಲಕ್ಷ್ಮಿ ಹಣ ಈ ತಿಂಗಳು ಸಹ ಬರೋದಿಲ್ಲ ಅನ್ನೋದು ಕನ್ಫರ್ಮೇಶನ್ ಆಗಿದೆ. ನೋಡೋಣ, ಸದ್ಯದ ಮಟ್ಟದಲ್ಲಿ ಅವ್ರು ದಿನಾಂಕ ಹೇಳಿದ ದಿನಾಂಕದಲ್ಲಿ ಹಣ ಬಂದಿಲ್ಲ. ಇದು ಬಿಟ್ಟು ಬೇರೆ ಏನೇನಾದ್ರೂ ಅಪ್ಡೇಟ್ಸ್ಗಳು ಬಂದಲ್ಲಿ ಖಂಡಿತ ನಾನು ವಿಡಿಯೋ ಮಾಡೋದಂತೂ ಮಾಡ್ತೀನಿ. ಅಪ್ಡೇಟ್ಸ್ಗಳನ್ನ ನಿಮಗೆ ತಿಳಿಸ್ತಾ ಬರ್ತಾ ಇರ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ. ನಮಸ್ಕಾರ.